ನಮಸ್ಕಾರ ವೀಕ್ಷಕರೇ. ಚಂದನ ವಾಹಿನಿ ಇವತ್ತಿನಿಂದ ಒಂದು ಹೆಜ್ಜೆ ಹೊಸ ಒಂದು ಮೈಲಿಗಲ್ಲಿಗೆ ಕಾಲಿಡ್ತಾ ಇದೆ. ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ತಜ್ಞರು ಬೇರೆ ಬೇರೆ ವಲಯಗಳ ಪರಿಣಿತರನ್ನು ನೇರವಾಗಿ ತಂತ್ರಜ್ಞಾನದ ಮೂಲಕ ಆನ್ಲೈನ್ ಮೂಲಕ ಅವರನ್ನು ಸಂಪರ್ಕ ಮಾಡಿ ಅವರ ಜೊತೆ ಸಂವಾದ ನಡೆಸುವಂತಹ ವಿನೂತನ ವಿಶಿಷ್ಟ ಪ್ರಯೋಗಕ್ಕೆ ಕೈ ಹಾಕಿದೆ. ಹೌದು, ಇಂತಹ ಪ್ರಯೋಗಗಳು ಈಗಿನ ಸಂಕಷ್ಟ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಾಗಿದೆ. ಯಾಕೆ ಅಂತಂದರೆ ಟ್ರಾಫಿಕ್ ಸಂಚಾರಿ ಒತ್ತಡ ಕೂಡ ಕಡಿಮೆ ಆಗಬೇಕಾಗತ್ತೆ, ಪರಿಸರ ಮಾಲಿನ್ಯ ಕೂಡ ತಗ್ಗಬೇಕಾಗತ್ತೆ. ಈ ರೀತಿಯ ಹೊಸ ತಂತ್ರಜ್ಞಾನ, ಹೊಸ ವಿಧಾನಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸುವಂತಹ ಹೊಸ ಹೆಜ್ಜೆಗೆ ನಾವು ಈಗ ಕಾಲಿಟ್ಟಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳಿಂದ ಮನೆಯ ಅಂಗಳದಲ್ಲಿರುವಂಥವ್ರು ಅಥವಾ ಬೇರೆ ಕಚೇರಿಯಲ್ಲಿರುವಂಥವ್ರನ್ನು ಕೂಡ ಸಂಪರ್ಕ ಮಾಡಿ ಅವರಿಂದ ನೇರವಾಗಿ ಅವರ ಜೊತೆ ಸಂವಾದ ನಡೆಸಬಹುದು. ಮತ್ತು ನಮ್ಮ ವೀಕ್ಷಕರಿಗೆ ಬೇಕಾಗುವಂತಹ ಅಮೂಲ್ಯ ಮಾಹಿತಿಯನ್ನು ಕೊಡಿಸ್ಲಿಕ್ಕೂ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಈ ರೀತಿಯ ಬಹುತೇಕ ಇಲ್ಲಿವರೆಗೂ ಎಲ್ಲ ತಜ್ಞರು ನಮ್ಮ ಸ್ಟುಡಿಯೋಗೆ ಬರ್ತಾಯಿದ್ರು ಅಥವಾ ನಾವೇ ಹೋಗಿ ಅವ್ರ ಹತ್ರ ವಿಷಯವನ್ನು ಸಂಗ್ರಹಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ವಿ. ಹೌದು, ಈಗ ವ್ಯಕ್ತಿಗತ ಅಂತರವನ್ನು ಕಾಯ್ದುಕೊಳ್ಳುವಂತಹ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳುವಂತಹ ದೃಷ್ಟಿಯಿಂದ ಸೋಂಕು ನಿಯಂತ್ರಣದ ಪ್ರತೀಕವಾಗಿ ಈಗ ನಾವು ತಂತ್ರಜ್ಞಾನವನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಆರಂಭಿಸ್ತಾ ಇದ್ದೀವಿ. ಹೌದು, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಣಿಪಾಲ್ ಸಮೂಹ ಆಸ್ಪತ್ರೆಗಳ ಅಧ್ಯಕ್ಷರಾದಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಸುಮಾರು 5 ದಶಕಗಳ ಕಾಲದಿಂದ ಅವರು ಮೂತ್ರಪಿಂಡ ತಜ್ಞರಾಗಿ ಸಾಕಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. BC ರಾಯ್ ಅಂತಹ ಮಹೋನ್ನತ ಪ್ರಶಸ್ತಿಗೂ ಕೂಡ ಅವರು ಪಾತ್ರರಾಗಿದ್ದಾರೆ. ರಾಜ್ಯೋತ್ಸವ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಕೋವಿಡ್-19 ಸಮಸ್ಯೆ ಇಡೀ ಜಗತ್ತಿನಲ್ಲಿ ರೀತಿ ಸಾಕಷ್ಟು ಎಚ್ಚರಿಕೆಯ ಗಂಟೆಗಳಿಗೆ ಕಾರಣವಾಗಿದೆ. ಮನುಕುಲದ ಮಹತ್ವದ ಮಹತ್ವದ ಸನ್ನಿವೇಶ ಇದು ಅಂತಲೇ ಹೇಳ್ಬಹುದು. ಈ ಸಂಕಷ್ಟದ ಕಾಲಘಟ್ಟದಲ್ಲಿ ಜಗತ್ತಿನ ಎಲ್ಲ ಬಹುತೇಕ ವೈದ್ಯಕೀಯ ಕ್ಷೇತ್ರಗಳು, ವೈದ್ಯಕೀಯ ಸಂಸ್ಥೆಗಳು ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡ್ತಾ ಇದೆ. ಈಗಿನ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಮಣಿಪಾಲ್ ಸಮೂಹ ಆಸ್ಪತ್ರೆಗಳು ಯಾವ ರೀತಿ ಈ ಕೋವಿಡ್-19 ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದೆ, ಈ ಆರೋಗ್ಯ ಸಮಸ್ಯೆಯ ನಿರ್ವಹಣೆ ಮತ್ತು ಸೋಂಕು ನಿಯಂತ್ರಣಕ್ಕೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಸರ್ಕಾರದ ಮಾರ್ಗಸೂಚಿಗಳನ್ನು ಹೇಗೆ ಪಾಲಿಸ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಮಣಿಪಾಲ್ ಸಮೂಹ ಆಸ್ಪತ್ರೆಗಳ ಅಧ್ಯಕ್ಷರು ಮತ್ತು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ BC ರಾಯ್ ಅಂದರೆ ವೈದ್ಯಕೀಯ ಕ್ಷೇತ್ರದ ಮಹೋನ್ನತ ಪುರಸ್ಕಾರವಾದ BC ರಾಯ್ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪುರಸ್ಕಾರಗಳು ಸೇರಿ ಹಲವಾರು ಪುರಸ್ಕಾರಗಳಿಗೆ ಅವರು ಪಾತ್ರರಾಗಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಡಾಕ್ಟರ್. ಈಗ ಇದೊಂದು ರೀತಿಯ ವಿಭಿನ್ನ ಸನ್ನಿವೇಶ, ವಿಶೇಷವಾದ ಪರಿಸ್ಥಿತಿ. ಈ ಆತಂಕದ ಸನ್ನಿವೇಶದಲ್ಲಿ ಈ ಕೋವಿಡ್-19 ಸಮಸ್ಯೆಯ ನಿಭಾವಣೆಗೆ ಈ ಮಣಿಪಾಲ್ ಆಸ್ಪತ್ರೆಯ ಸಮೂಹ ಹೇಗೆ ಸಜ್ಜಾಗಿದೆ ಅಂತ? ಈಗ ನೀವು ಹೇಳಿದಂತೆ ನಾನೀಗ 50 ವರ್ಷಗಳಿಂದ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದೀನಿ. ಇಂತಹ ಸನ್ನಿವೇಶವನ್ನು ನಾನು ಯಾವತ್ತೂ ನೋಡಿಲ್ಲ. ಇಡೀ ಭೂಲೋಕವನ್ನೇ ಅಲ್ಲಾಡಿಸಿದೆ ಈ ಚಿಕ್ಕ ವೈರಸ್. ಇದು ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅಮೆರಿಕ, ಯುರೋಪಿನ ಅಷ್ಟು ತೊಂದರೆ ಆಗಿಲ್ಲ ನಮಗೆ. ನಮ್ಮ ಗವರ್ಮೆಂಟ್ ನವರು ತುಂಬಾ ಮುಂಜಾಗ್ರತೆ ತಗೊಂಡಿದ್ದಾರೆ, ಬೋತ್ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್. ಹಾಗಾಗಿ ಕಾಯಿಲೆ ಇಷ್ಟು ತನಕ ನಿಯಂತ್ರಣದಲ್ಲಿದೆ. ಮುಂದೆ ಏನಾಗುತ್ತೆ ಅಂತ ನಾವು ವೆಯ್ಟ್ ಮಾಡಿ ನೋಡ್ಬೇಕು. ಇದರಲ್ಲಿ ವಿಶಿಷ್ಟ ಏನಂದ್ರೆ ಇದು ಬಹಳ ಸುಲಭವಾಗಿ ಹರಡುವಂತ ಕಾಯಿಲೆ. ಆದ್ರೆ ಇಷ್ಟು ತನಕ ನಮ್ಮ ಕರ್ನಾಟಕದಲ್ಲಿ ಅಷ್ಟೇನು ಜನರಿಗೆ ಎಫೆಕ್ಟ್ ಆಗಿಲ್ಲ. ಅಂತೂ ಸೀರಿಯಸ್ ಜನರು ಬಹಳ ಕಡಿಮೆ ಇದ್ದಾರೆ. ಈಗ ICU ಅಲ್ಲಿ ವೆಂಟಿಲೇಟರ್ ಅಂತ ಇರುವಂತ ಜನರು ಬಹಳಷ್ಟು ಕಡಿಮೆ ಇದ್ದಾರೆ. ಇದು ನಮ್ಮ ಗವರ್ಮೆಂಟ್ ನವರದ್ದು ಬಹಳ ಪ್ರೋ ಆಕ್ಟಿವ್ ಮೆಷರ್ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಅವರು ಅವರದ್ದೇ ವಿಭಾಗದಲ್ಲಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಅವ್ರ ಜೊತೆ ಎಲ್ಲ ಒಟ್ಟು ಸೇರಿ ಈ ಕಾಯಿಲೆಯನ್ನು ಹರಡದಂತೆ ತುಂಬಾ ಮೆಷರ್ಸ್ ತಗೊಂಡಿದ್ದಾರೆ. ಅಫ್ಕೋರ್ಸ್ ಈ ಲಾಕ್ ಡೌನ್ ಇನಿಷಿಯಲ್ ಫೇಸಸ್ ಅಲ್ಲಿ, ಆಮೇಲೆ ಇವಾಗ ಫೇಸ್ಡ್ ರಿಲೀಸ್ ಆಫ್ ಲಾಕ್ ಡೌನ್ ಇದು ಮಾಡ್ತಾ ಇದ್ದಾರೆ. ಈಗ ಈ ಕಾಯಿಲೆಗೆ ಅಷ್ಟೇನು ಒಳ್ಳೆ ಟ್ರೀಟ್ಮೆಂಟ್ ಏನು ಇನ್ನೂ ಬಂದಿಲ್ಲ. ಇದನ್ನು ನಿಯಂತ್ರಿಸಲು ನಾವು ಇದನ್ನು ಹರಡದಿದ್ದಂಗೆ ಮಾಡ್ಬೇಕು. ಇದು ಬಹಳಷ್ಟು ಇನ್ಫೆಕ್ಷಸ್ ಕಾಯಿಲೆ. ಇದನ್ನು ಹರಡುವುದನ್ನು ನಾವು ನಿಯಂತ್ರಣ ಮಾಡಬೇಕು. ಇದಕ್ಕೆ ಸಿಂಪಲ್ ಮೆಷರ್ಸ್. ಕಾಫ್ ಎಟಿಕೆಟ್ ಅಂತ ಹೇಳ್ತೀವಿ. ನಾವು ಏನಾದ್ರು ಕೆಮ್ಮೋದಿದ್ರೆ ಇದನ್ನು ತುಂಬಾ ಜಾಗರೂಕತೆ ತಗೊಂಡು ಕೆಮ್ಮಿಸ್ಬೇಕು.
ಎರಡನೇದು ಏನು ಅಂದ್ರೆ ನಾವು ಈ ತುಂಬಾ ಕ್ರೌಡೆಡ್ ಏರಿಯಾಸ್ಗೆ ಖಂಡಿತವಾಗ್ಲೂ ಹೋಗಬಾರ್ದು. ಆಮೇಲೆ ಈ ಮಾಸ್ಕ್ ಅನ್ನು ನೀವು ವೇರ್ ಮಾಡ್ಬೇಕಾಗತ್ತೆ. ನೀವು ಯಾಕಂದ್ರೆ ಬೇರೆಯವರಿಂದ ನಿಮ್ಗೆ ಕಾಯಿಲೆ ಬರೋದಂತಾನೆ ಅಲ್ಲ, ನಿಮ್ಮಿಂದನೂ ಬೇರೆಯವರಿಗೆ ಕಾಯಿಲೆ ಹೋಗಬಾರ್ದು. ಯಾಕಂದ್ರೆ ತುಂಬಾ ಜನರ ಕಾಯಿಲೆ ಇರುವವರು ಏಸಿಂಪ್ಟಮ್ಯಾಟಿಕ್ ಇದ್ದಾರೆ, ಹಾಗಾಗಿ ಅವರಿಗೆ ಗೊತ್ತಿರೋದಿಲ್ಲ ಕಾಯಿಲೆ ಇದೆ ಅಂತ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಬೇರೆಯವರಿಗೆ ಅದನ್ನ ಹರಡೋ ಚಾನ್ಸಸ್ ಇದೆ. ಹಾಗಾಗಿ ಒಂದು ನೀವು ತುಂಬಾ ಜಾಗೃತಿಯಾಗಿರ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಯಾರನ್ನು ಹತ್ರ ಹೋಗಿ ಅವ್ರ ಹತ್ರ ಕೂತ್ಕೊಳ್ಳೋದು, ಶೇಕ್ ಹ್ಯಾಂಡ್ ಮಾಡೋದು, ಕೆಮ್ಸೋದು, ಸ್ನೀಸ್ ಮಾಡೋದು, ಸ್ಪಿಟ್ಟಿಂಗ್ ಮಾಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಎರಡನೇದು ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಷಿಂಗ್. ಯಾಕಂದ್ರೆ ಇದು ನಾವು ಕೆಮ್ಸಿದ್ರೆ ಅಥವಾ ಸ್ನೀಸ್ ಮಾಡಿದ್ರೆ ಹೊರಗೆ ಹೋಗುತ್ತೆ. ಇಲ್ಲಾಂದ್ರೆ ಯಾವ್ದಾದ್ರು ಕಂಟಾಮಿನೇಟೆಡ್ ಸರ್ಫೇಸ್ ಅನ್ನು ನೀವು ಮುಟ್ಟಿ ಅದನ್ನೇ ಮತ್ತೆ ನಿಮ್ಮ ಬಾಯಿ ಅಥವಾ ಮೂಗಿಗೆ ತಾಗಿಸಿದ್ರೆ ಆ ವೈರಸ್ ಬರೋ ಚಾನ್ಸಸ್ ಇದೆ. ಹಾಗಾಗಿ ಒಂದು ನೀವು ನಿಮ್ಮ ಕೈಯನ್ನು ಆವಾಗ ವಾಶ್ ಮಾಡ್ತಾ ಇರ್ಬೇಕು. ನಾನು ನಿಮ್ಗೆ ಇವಾಗ ತೋರಿಸಿದ್ದೀನಿ, ಒಂದು ಮಾಸ್ಕ್ ನಿಮ್ ಜೊತೆ ಇರ್ಬೇಕು. ಇದು ನನ್ನ ಆತ್ಮ ಸಂಗಾತಿಗಳಂತಾನೆ ಹೇಳ್ಬಹುದು. ಮಾಸ್ಕ್, ಹ್ಯಾಂಡ್ ಸ್ಟೆರಿಲೆಂಟ್, ಮೂರನೇದು ಟಿಶ್ಯೂ. ನೀವೇನಾದ್ರು ಕಾಫ್ ಮಾಡೋದಿದ್ರೆ ಇದು ಮೂರು ನಿಮ್ ಜೊತೆನೆ ಇರ್ಬೇಕು, ನಿಮ್ಮ ಫ್ಯಾಮಿಲಿ ತರ. ಯಾಕಂದ್ರೆ ಒಂದು ಕಾಫಿ ಟಿಕೆಟ್ ನೀವು ಸೆಕೆಂಡ್ ನಿಮ್ಮ ಕೈಯನ್ನು ಆವಾಗ ಕ್ಲೀನ್ ಮಾಡುದು, ಮತ್ತೆ ನಿಮ್ಮ ಸುತ್ತಮುತ್ತ ಇರುವ ಸರ್ಫೇಸಸ್, ಟೇಬಲ್ ಇರ್ಬೋದು, ಚೇರ್ ಇರ್ಬೋದು, ರೈಲಿಂಗ್ ಇರ್ಬೋದು, ಲಿಫ್ಟ್ ಇರ್ಬೋದು, ಇದನ್ನೆಲ್ಲ ಆವಾಗ ನೀವು ಕ್ಲೀನಿಂಗ್ ಮಾಡಿಸ್ತಾ ಇರ್ಬೇಕು. ಯಾಕಂದ್ರೆ ಅದ್ರಲ್ಲಿರುವ ವೈರಸ್ ಅಂತ ತೆಗಿಸ್ಬೇಕು. ಇದೇ ಇದ್ರದ್ದು ಮೇನ್ ನಿಯಂತ್ರಣಕ್ಕೆ ವಿಧಿ. ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನೀವು ಖಂಡಿತವಾಗ್ಲೂ ಜನರ ಹತ್ರ ಹೋಗಿ ಮಾತಾಡಬಾರ್ದು. ಜನರ ತುಂಬಾ ಜಾಸ್ತಿ ಕ್ರೌಡಿಂಗ್ ಇದ್ರೆ ಅಲ್ಲಿಗೆ ಹೋಗ್ಬಾರ್ದು. ಇವಾಗ ನಾವು ಆಸ್ಪತ್ರೆಯಲ್ಲೂ ತುಂಬಾ ಮೆಜರ್ಸ್ ತಗೊಂಡಿದೀವಿ ಈ ಕೋವಿಡ್ ಅನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ. ಅಫ್ಕೋರ್ಸ್ ಗವರ್ಮೆಂಟ್ ಅವ್ರ ಜೊತೆ ಇದು ಫೀವರ್ ಕ್ಲಿನಿಕ್ಸ್ ಇದೆ. ನಮ್ದು ಉಡುಪಿಯಲ್ಲಿ ಒಂದು ಕೋವಿಡ್ ಆಸ್ಪತ್ರೆಯನ್ನೇ ನಾವು ಡೆಡಿಕೇಟ್ ಮಾಡಿದೀವಿ, 150 ಬೆಡ್ ಇದ್ದು. ಮತ್ತೆ ಗವರ್ಮೆಂಟ್ ನವರು ತುಂಬಾ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಕೋವಿಡ್ ಪೇಷಂಟ್ಸ್ ಗೆ. ಇಷ್ಟು ತನಕ ನಮ್ಮ ರಾಷ್ಟ್ರದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಕಡಿಮೆ ಕೇಸಸ್ ಇದ್ರು ಅವರಿಗೆಲ್ಲ ಬೇಕಾಗಿರುವಂತ ಟ್ರೀಟ್ಮೆಂಟ್ ಬೇರೆ ಬೇರೆ ಗವರ್ಮೆಂಟ್ ಆಸ್ಪತ್ರೆಯಲ್ಲೇ ಗವರ್ಮೆಂಟ್ ಅವರು ಮಾಡಿದ್ದಾರೆ. ಹಾಗೆ ಕೆಲವು ಪ್ರೈವೇಟ್ ಆಸ್ಪತ್ರೆಯಲ್ಲೂ ಅವರನ್ನು ಟ್ರೀಟ್ಮೆಂಟ್ ಮಾಡುವಂತ ಸವಲತ್ತು ಇದೆ. ಆದ್ರೆ ಇದಕ್ಕೆ ಮೇನ್ ನೀವು ನಿಮಗೆ ಬರುವಂತ ಕಾಯಿಲೆಯನ್ನ ಬೇರೆಯವರಿಗೆ ಹರಡಬಾರ್ದು. ಹಾಗಾಗಿ ನಿಮ್ಮ ಈ ಕೋವಿಡ್ ನಮ್ ಜೊತೆ ಇನ್ನು ಕೆಲವು ವರ್ಷ ಇರುತ್ತೆ. ಹಾಗಾಗಿ ಕೆಲವು ಸಿಸ್ಟಮ್ಸ್ ಅನ್ನು ನೀವು ಲೈಫ್ ಲಾಂಗ್ ಫಾಲೋ ಮಾಡಬೇಕಾಗುತ್ತೆ, ಆವಾಗ ಕಾಯಿಲೆ ಹೆಚ್ಚು ಹರಡೋದಿಲ್ಲ. ಎಸ್ ಡಾಕ್ಟರ್, ಇದು ಒಂದು ರೀತಿ ವಿಶಿಷ್ಟ ಸನ್ನಿವೇಶ. ನೀವು ಹೇಳಿದಾಗೆ ಹೌದು, ಶುಚಿತ್ವ ಮತ್ತು ವ್ಯಕ್ತಿಗತ ಅಂತರ ಕಾಪಾಡಿಕೊಂಡು ಈ ಸೋಂಕಿನಿಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಇದನ್ನು ಎಲ್ಲರೂ ಕೂಡ ಈಗ ಪಾಲನೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಈಗ ಹೊಸ ರೂಢಿಗಳನ್ನು ಈಗ ಅಳವಡಿಸ್ಕೊಳ್ತಾ ಇರೋದನ್ನು ಕೂಡ ನಾವು ಸಮೂಹ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಈ ಮಣಿಪಾಲ್ ಆಸ್ಪತ್ರೆಯಲ್ಲಿ ನೀವು ಹೇಳಿದ್ರಿ 150 ಬೆಡ್ಡಿನ ಒಂದು ಆಸ್ಪತ್ರೆ ಒಂದು ಡೆಡಿಕೇಟ್ ಮಾಡಿದೆ ಈ ಒಂದು ಸಮಸ್ಯೆ ನಿವಾರಣೆಗೆ ಅಂತ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಈ ಕ್ವಾರಂಟೈನ್ನ ಒಂದು ಶಂಕೆ ಇರುವಂಥವ್ರನ್ನ, ಈ ಕೋವಿಡ್-19 ಶಂಕೆ ಇರುವಂಥ ವ್ಯಕ್ತಿಗಳನ್ನು ಕ್ವಾರಂಟೈನ್ ಮಾಡಲಿಕ್ಕೆ ಮತ್ತು ಅವ್ರ ಮೇಲೆ ನಿಗಾ ಇಡಲಿಕ್ಕೆ ಮತ್ತು ಅವರ ಆರೈಕೆ ಮತ್ತು ಅವರಿಂದ ಸೋಂಕು ಹರಡದಂಗೆ ನೋಡ್ಕೊಳ್ಳಿಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಡಾಕ್ಟರ್? ಇವಾಗ ನೀವು 3 ತರ ಜನಗಳಿದ್ದಾರೆ. ಒಂದು ಜನರನ್ನು ನಾವು ಕ್ವಾರಂಟೈನ್ ಅಲ್ಲಿ ಇಡೋದು, ಅಂದ್ರೆ ಈಗ ತುಂಬಾ ಹೈ ರಿಸ್ಕ್ ನವ್ರು ಯಾರಾದ್ರೂ ಇಲ್ಲಿ ಬಂದ್ರೆ ಅವರದ್ದು ಟೆಸ್ಟ್ ಎಲ್ಲ ಕಂಪ್ಲೀಟ್ ನೆಗೆಟಿವ್ ಬರೋ ತನಕ ಅವ್ರನ್ನ ಕ್ವಾರಂಟೈನ್ ಮಾಡೋದು. ಇದು ಹೆಚ್ಚಾಗಿ ಇವಾಗ ಗವರ್ಮೆಂಟ್ ನವರು ಆಸ್ಪತ್ರೆಯಲ್ಲೇ ಮಾಡ್ಬೇಕಂತ ಹೇಳಿಲ್ಲ. ಕೆಲವರನ್ನು ನೀವು ತಿಳಿದಿರುವಂತೆ ಈಗ ದುಬೈ, ಅಮೆರಿಕ, ಇಂಗ್ಲೆಂಡ್ ಎಲ್ಲ ಬಂದವರನ್ನು ಬೇರೆ ಬೇರೆ ಹೋಟೆಲ್ಸ್, ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಿಮ್ಗೆ ಕಾಯಿಲೆ ಇದೆ ಅಂತ ಶಂಕೆ ಬಂದ್ರೆ ನಿಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬಹುದು. ನಿಮ್ಮ ಚಿಹ್ನೆಗಳಿದೆಯಾ ಅಂತ ನೋಡ್ತಾರೆ, ಆಮೇಲೆ ನಿಮ್ಗೆ ಟೆಸ್ಟಿಂಗ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಚಿಹ್ನೆಗಳಿಲ್ಲ, ನಿಮ್ಮ ಟೆಸ್ಟಿಂಗ್ ಎಲ್ಲ ನೆಗೆಟಿವ್ ಬಂದ್ರೆ ಮತ್ತೆ ಮನೆಗೆ ಕಳಿಸ್ತೀವಿ. ಆದ್ರೆ ಈ ಕೋವಿಡ್ ಇರುವಂತವರು ಸ್ಪೆಷಲ್ ಐಸೋಲೇಷನ್ ವಾರ್ಡ್ಸ್ ಅಲ್ಲಿ ಇರ್ತಾರೆ. ಅಲ್ಲಿ ಅಂದ್ರೆ ಅವ್ರು ಬೇರೆಯವ್ರ ಜೊತೆ ಸಂಪರ್ಕ ಇರೋದಿಲ್ಲ. ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡೋರೆಲ್ಲ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಹಾಕಿರ್ತಾರೆ. ಅಲ್ಲಿಂದ ಗಾಳಿನೂ ಹೊರಗೆ ಬರೋದಿಲ್ಲ ಐಸೋಲೇಷನ್ ವಾರ್ಡ್ ಅಲ್ಲಿ. ಸೊ ಅಂತ ವಿಧಿಗಳಲ್ಲಿ ಅವರನ್ನು ಐಸೋಲೇಟ್ ಮಾಡ್ತಾರೆ. ಹಾಗೇನೆ ಅವ್ರು ತುಂಬಾ ಸಿಕ್ಕಿದ್ರೆ ಅವರನ್ನು ICU ಅಲ್ಲಿ ಐಸೋಲೇಷನ್ ಮಾಡ್ತಾರೆ. ಆದ್ರೆ ಫಾರ್ಚುನೇಟ್ಲಿ ಅಂತ ಸಂದರ್ಭಗಳಲ್ಲಿ ಹೆಚ್ಚು ಬಂದಿಲ್ಲ. ಆದ್ರೆ ಕ್ವಾರಂಟೈನ್ ಆಸ್ಪತ್ರೆಯಲ್ಲೇ ಮಾಡ್ತಾ ಇಲ್ಲ. ಇವಾಗ ನಿಮ್ಗೆ ತಿಳಿದಿರುವಂತೆ ತುಂಬಾ ಬೇರೆ ದೇಶದಿಂದ ರಿಪ್ಯಾಟ್ರಿಯೇಟ್ ಮಾಡಿದವರನ್ನು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಮತ್ತೆ ಬೇರೆ ಸಂಸ್ಥೆಗಳಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಕಾಯಿಲೆ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕಾಯಿಲೆ ಬರ್ದಿದ್ದಂಗೆ ಅವರನ್ನು ಚೆಕ್ಅಪ್ ಮಾಡ್ಲಿಕ್ಕೆ ಇಟ್ಟುಕೊಂಡಿದ್ದಾರೆ. ಆದ್ರೆ ಕಾಯಿಲೆ ಇರುವ ಚಿಹ್ನೆ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ. ಅವರು ಟ್ರೀಟ್ ಆಗೋ ತನಕ ಅಥವಾ ನೆಗೆಟಿವ್ ಬರೋ ತನಕ ಆಸ್ಪತ್ರೆಯಲ್ಲಿ ಇರ್ತಾರೆ. ಆಸ್ಪತ್ರೆಯಲ್ಲಿ ಅವರಿಗೆ ಸ್ಪೆಷಲ್ ಫೆಸಿಲಿಟೀಸ್ ಇದೆ. ಅವ್ರು ಬೇರೆಯವರಿಗೆ ಕಾಯಿಲೆ ಹರಡ್ದಿದ್ದಂಗೆ ಅವರನ್ನು ನೋಡುವ ಡಾಕ್ಟರ್ಸ್, ನರ್ಸಸ್ ಬೇರೆಯವರು ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಹಾಕಿ ಅವರನ್ನು ನೋಡ್ತಾರೆ.
ಹಾಗಾಗಿ ನಾವು ತುಂಬಾ ಎಷ್ಟು ಪ್ರಿಕಾಷನ್ಸ್ ತಗೊಳ್ತೀವಿ ಅಂದ್ರೆ, ಈಗ ಅವರು ಫೀವರ್ ಇದೆ ಬಂದ್ರಿಂದ ಸೆಪರೇಟ್ ಫೀವರ್ ಕ್ಲಿನಿಕ್ ಇದೆ, ಅಲ್ಲಿಗೆ ಅವ್ರನ್ನ ಚೆಕ್ಅಪ್ ಮಾಡಿ ಅವರಿಗೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಹಾಗೇನೆ ನಮ್ಮ ಎಮರ್ಜೆನ್ಸಿ ರೂಮ್ ಅಲ್ಲಿ ನಮ್ದು ಎಲ್ಲ ಬೇರೆ ಎಲ್ಲ ಎಮರ್ಜೆನ್ಸಿ ರೂಮ್ ಅಲ್ಲೂ ಹೆಚ್ಚಾಗಿ ಇಂಥ ಪೇಷಂಟ್ಸ್ ನೋಡುತ್ತಿದ್ರೆ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಹಾಕಿಯೇ ನೋಡ್ತಾರೆ. ಆಮೇಲೆ ಸ್ಪೆಷಲ್ ವಾರ್ಡ್ಸ್ ಅಲ್ಲಿ ಐಸೋಲೇಷನ್ ಇದೆ, ICU ಅಲ್ಲೂ ಐಸೋಲೇಷನ್ ಇದೆ. ಸೊ ನಾವು ಎಲ್ಲ ಪ್ರಿಪರೇಷನ್ ಮಾಡಿದೀವಿ. ದೇವರ ದಯದಿಂದ ಇಷ್ಟು ತನಕ ಅದರ ನೀಡ್ ಬಂದಿಲ್ಲ ಅಷ್ಟು. ಎಸ್ ಡಾಕ್ಟರ್, ಈಗ ಡಾಕ್ಟರ್ ಬಹಳ ಒಂದು ವಿಶೇಷ ಪರಿಸ್ಥಿತಿ ಸನ್ನಿವೇಶ. ಈ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಾ. ಮತ್ತು ಸಾಕಷ್ಟು ಸಮಯ ಇದು ನಮ್ಮ ಜೊತೆ ಇರುತ್ತೆ, ಇದ್ರ ಜೊತೆಯಲ್ಲಿ ಬದುಕುವಂಥ ಒಂದು ಕಲೆನೂ ಕೂಡ ನಾವು ರೂಢಿಸ್ಕೊಳ್ಬೇಕು ಅನ್ನೋಂಥ ಮಾತನ್ನು ನೀವು ಹೇಳಿದ್ದೀರಾ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿರುವಂಥವ್ರು ಕೂಡ ಇರ್ತಾರೆ. ಇದರಿಂದ ಆರೋಗ್ಯ ಒಂದು ರೀತಿ ಸೂಕ್ತ ಚಿಕಿತ್ಸೆ ದೊರೆದಿರ ಸಾಕಷ್ಟು ತೊಂದರೆ ಈಗೀಡಾಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಬೇರೆ ಬೇರೆ ಚಿಕಿತ್ಸೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಯಾವ ರೀತಿ ಚಿಕಿತ್ಸೆ ದೊರಕಿಸಲಾಗ್ತಾ ಇದೆ ಮಣಿಪಾಲ ಸಮೂಹ ಆಸ್ಪತ್ರೆಗಳಲ್ಲಿ, ಮತ್ತು ಒಟ್ಟಾರೆ ವೈದ್ಯಕೀಯ ಕ್ಷೇತ್ರಕ್ಕೆ ನಿಮ್ಮ ಈ ಒಂದು ಸಲಹೆ ಈ ಸಂದರ್ಭದಲ್ಲಿ ಬೇರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ? ಇವಾಗ ಇದೊಂದು ಬಹಳ ವಿಶಿಷ್ಟ ಕಾಯಿಲೆ. ನಾನು ನಿಮ್ಗೆ ಹೇಳಿದ್ದೆ, ಇದರದ್ದು ನಾವು ಪ್ಯಾರಾಡಾಕ್ಸ್ ಅಂತಾನೆ ಹೇಳ್ಬೋದು. ಈಗ ನಾನು ನೋಡಿರುವ ಪ್ಯಾಂಡಮಿಕ್ ಅಲ್ಲಿ ಇದು ಫಸ್ಟ್ ಟೈಮ್ ಆಸ್ಪತ್ರೆಗಳೆಲ್ಲ ಖಾಲಿದ್ದಾವೆ. ಇಲ್ಲಾಂದ್ರೆ ಏನಾದ್ರು ಪ್ಯಾಂಡಮಿಕ್ ಇದ್ರೆ ಆಸ್ಪತ್ರೆಗಳೆಲ್ಲ ಓವರ್ಫ್ಲೋ ಆಗಿರುತ್ತೆ ಪೇಷಂಟ್ಸ್ ಇಂದ. ಈ ಪ್ಯಾಂಡಮಿಕ್ ಅಲ್ಲಿ ಫಾರ್ಚುನೇಟ್ಲಿ ಕೊರೋನಾ ಕೇಸ್ಗಳು ಅಷ್ಟು ಇಲ್ಲ, ಹಾಗೇನೆ ಬೇರೆ ಕೇಸ್ಗಳು ಆದಷ್ಟು ಕಡಿಮೆ ಆಗಿದ್ದಾವೆ. ಈಗ ಮೋಸ್ಟ್ ಹಾಸ್ಪಿಟಲ್ ಸಾಧಾರಣ ಒಂದು 30% ಆಕ್ಯುಪೆನ್ಸ್ ಅಲ್ಲಿ ನಡೀತಾ ಇದ್ದೀವಿ. ಇದು ಮಸ್ಟ್ ಬಿ ದ ಓನ್ಲಿ ಪ್ಯಾಂಡಮಿಕ್ ಇನ್ ದ ವರ್ಲ್ಡ್ ವೇರ್ ದ ಹಾಸ್ಪಿಟಲ್ಸ್ ಆರ್ ಎಂಪ್ಟಿ. ಸೆಕೆಂಡ್, ನೀವು ನೋಡಿದ್ರೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಜನರಲ್ ಡೆತ್ ರೇಟ್ಸ್ ತುಂಬಾ ಕಡಿಮೆ ಆಗಿದೆ ಅಂತ ಎಲ್ಲ ಕಡೆಯಲ್ಲೂ ಹೇಳ್ತಾರೆ. ಅಂದ್ರೆ ಬೇರೆ ಕೋವಿಡ್ ಬಿಟ್ಟು ಬೇರೆ ಡೆತ್ಸ್ ತುಂಬಾ ಕಡಿಮೆ ಆಗಿದೆ ಅಂತಾನೆ ಹೇಳ್ತಾರೆ. ಇದು ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದು ಆಫ್ ಕೋರ್ಸ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಲಾಕ್ ಡೌನ್ ಇಂದ ತುಂಬಾ ಕಡಿಮೆ ಆಗಿತ್ತು. ಮತ್ತೆ ನಮ್ಮ ಪರ್ಸನಲ್ ಹೈಜೀನ್, ಕಾಫ್ ಎಟಿಕೆಟ್, ಐಸೋಲೇಷನ್, ಇದರಿಂದಾಗಿ ರೆಸ್ಪಿರೇಟರಿ ಡಿಸೀಸಸ್ ಹೆಚ್ಚು ಸ್ಪ್ರೆಡ್ ಆಗ್ತಾ ಇಲ್ಲ. ಇವಾಗ ಕೋವಿಡ್ ಎಲ್ಲ ಬೇರೆ ರೆಸ್ಪಿರೇಟರಿ ಡಿಸೀಸಸ್ ತುಂಬಾ ಕಡಿಮೆ ಆಗಿದೆ ಆಸ್ಪತ್ರೆಯಲ್ಲಿ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಕಡಿಮೆ ಆಗಿದೆ, ಪೊಲ್ಯೂಷನ್ ಕಡಿಮೆ ಆಗಿದೆ. ಸೊ ಹಾಗಾಗಿ ಜನರದ್ದು ಡೆತ್ ರೇಟ್ಸ್ ಈ ಎಪಿಡೆಮಿಕ್ ಅಲ್ಲಿ ಕಡಿಮೆನೇ ಇದೆ. ಇದು ಬಹಳ ವಿಶಿಷ್ಟ. ಹೆಚ್ಚಾಗಿ ಎಪಿಡೆಮಿಕ್ಸ್ ಇದ್ರೆ ಡೆತ್ ರೇಟ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಇದಕ್ಕೆ ಎರಡು ಕಾರಣಗಳು ಹೇಳಿದ್ನಲ್ಲ ನಾನು. ಒಂದು, ಕೋವಿಡ್ ಕೇಸ್ಗಳು ಸೀರಿಯಸ್ ಅಷ್ಟು ಜನ ಇಲ್ಲ. ಎರಡನೇದು, ಟ್ರಾಫಿಕ್ ಆಕ್ಸಿಡೆಂಟ್ಸ್, ರೆಸ್ಪಿರೇಟರಿ ಇಲ್ನೆಸ್, ಪೊಲ್ಯೂಷನ್ ಇದೆಲ್ಲ ಕಡಿಮೆ ಆಗಿರೋದ್ರಿಂದ ಜನರದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಕಾಯಿಲೆನೂ ಕಡಿಮೆ ಆಗಿದೆ. ಅಫ್ಕೋರ್ಸ್ ಲಾಸ್ಟ್ಲಿ ಇವಾಗ ನೀವು ಕೇಳಿದ್ರೆ, ಈಗ ಕೋವಿಡ್ ಇಲ್ಲದಿದ್ದೆ ಬೇರೆ ಕಾಯಿಲೆ ಬಂದವ್ರನ್ನ ಏನ್ ಮಾಡೋದು ಅಂತ. ಹೀಗಾಗಿ ಅವರಿಗೆ ಮೈನರ್ ಇಲ್ನೆಸ್ ಅಥವಾ ರುಟೀನ್ ಫಾಲೋ ಅಪ್ ಇದ್ರೆ ನಾವು ಟೆಲಿಕನ್ಸಲ್ಟೇಷನ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ನಾವೇ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನೀವು ನಿಮ್ಮ ಮೈನರ್ ಇಲ್ನೆಸ್ಗೆ ಆಸ್ಪತ್ರೆಗೆ ಬರ್ಬೇಕಂತಿಲ್ಲ. ನಿಮಗೆ ಬೇಕಾಗುವಂತ ಡಾಕ್ಟರ್ ಅನ್ನು ನೀವು ಟೆಲಿಮೆಡಿಸಿನ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಇದನ್ನೀಗ ತುಂಬಾ ಜಾಸ್ತಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 100 times ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಈ ಟೆಲಿಕನ್ಸಲ್ಟೇಷನ್ ಫೆಸಿಲಿಟೀಸ್ ಅಕ್ರಾಸ್ ಇಂಡಿಯಾ. ಹಾಗಾಗಿ ಜನರಿಗೆ ಈಗ ನಿಮ್ಮ ಡಾಕ್ಟರ್ ಹತ್ರ ಮಾತಾಡೋ ಸೌಲಭ್ಯ ಇದೆ. ಆಮೇಲೆ ಸೀರಿಯಸ್ ಆಗಿದ್ರೆ ಖಂಡಿತವಾಗ್ಲಿ ಆಸ್ಪತ್ರೆ ಬರ್ಬೋದು. ಇಲ್ಲಾಂದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದ್ರು ಇದ್ರೆ ಖಂಡಿತವಾಗಿ ಆಸ್ಪತ್ರೆಗೆ ಬರ್ಬೋದು. ಈಗ ನಮ್ಮ ಆಸ್ಪತ್ರೆ ಫುಲ್ಲಿ ಓಪನ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು, ಒಂದೆರಡು ಡಿಪಾರ್ಟ್ಮೆಂಟ್ ಫುಲ್ಲಿ ಓಪನ್ ಇದೆ. ಸೊ ಕೋವಿಡ್ ಇಲ್ದಿದ್ದವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು. ನಾವು ಖಾಲಿ ಹೆಲ್ತ್ ಕೇರ್ ವರ್ಕರ್ಸ್ ಪ್ರೊಟೆಕ್ಷನ್ ಮಾತ್ರ ಅಲ್ಲ, ಪೇಷಂಟ್ಸ್ಗೂ ಆದಷ್ಟು ಪ್ರೊಟೆಕ್ಷನ್, ಸೇಫ್ಟಿ ಮೆಷರ್ಸ್ ಕೊಟ್ಟಿದ್ದೀವಿ. ಅವರನ್ನು ಡಿಸ್ಟೆನ್ಸ್ ಆಗಿ ಇಟ್ಕೊಳ್ತೀವಿ. ಅವ್ರು ಬರುವಾಗ ಅವ್ರನ್ನ ಸ್ಕ್ರೀನ್ ಮಾಡ್ತೀವಿ, ಅವ್ರ ಟೆಂಪರೇಚರ್ ಚೆಕ್ ಮಾಡ್ತೀವಿ. ಈವನ್ ಲಿಫ್ಟ್ ಅಲ್ಲಿ ಎಷ್ಟು ಜನ ಹೋಗ್ಬೋದು, ಎಷ್ಟೆಷ್ಟು ದೂರ ಇರಬೇಕು ಅಂತೇಳಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದೀವಿ. ಹಾಗೆ ಕೌಂಟರ್ ಅಲ್ಲಿ ಎಷ್ಟು ಜನ ಇರ್ಬೋದು, ಎಷ್ಟೆಷ್ಟು ದೂರ ಇರಬೇಕು, ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಹಾಗಾಗಿ ನಾವು ಖಾಲಿ ಡಾಕ್ಟರ್ಸ್ ಮತ್ತೆ ನರ್ಸ್ಗಳ ಸೇಫ್ಟಿ ಮಾತ್ರ ಅಲ್ಲ, ಪೇಷಂಟ್ ಸೇಫ್ಟಿಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತೀವಿ. ಹಾಗಾಗಿ ಜನರಿಗೆ ಈಗ ಕೋವಿಡ್ ಇಲ್ಲ, ಕೋವಿಡ್ ಕಾಲದಲ್ಲೂ ಬೇರೆ ಕಾಯಿಲೆ ಇದ್ರೆ ಆಸ್ಪತ್ರೆಗೆ ಬರಬಹುದು. ಆದ್ರೆ ಈಗ ಲಾಕ್ ಡೌನ್ ಇರೋದ್ರಿಂದ ಅವರಿಗೆ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಪೆಷಲಿ ಇಂಟರ್ ಸ್ಟೇಟ್ ಮತ್ತೆ ಇಂಟರ್ ಕಂಟ್ರಿ ಟ್ರಾವೆಲ್ ಇಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್. ಹಾಗಾಗಿ ಹೆಚ್ಚಾಗಿ ಜನರು ತುಂಬಾ ಸೀರಿಯಸ್ ಇಲ್ಲ ಅಂದ್ರೆ ಬಹುಶಃ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಲೋಕಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಒಂದು ಡಾಕ್ಟ್ರೆ, ನಾವು ನೋಡುವಂಥದ್ದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರು ಮಾತಾಡಿಸಿ ಅವ್ರು ಮುಟ್ಟಿ ಅವ್ರ ಚಿಕಿತ್ಸೆ ಕೊಟ್ಟರೆ ಒಂದು ರೀತಿ ಏನೋ ಒಂದು ಮಾಂತ್ರಿಕ ಶಕ್ತಿ ಇರುತ್ತೆ ಆ ಚಿಕಿತ್ಸೆಯಲ್ಲಿ ಅನ್ನುವಂಥ ಒಂದು ನಂಬಿಕೆಯ ಒಂದು ಇದ್ರ ಆ ರೀತಿಯ ಒಂದು ಪರಿಕಲ್ಪನೆ ಇರುವಂಥ ಒಂದು ದೇಶದಲ್ಲಿ ಈಗ 30% ಅಷ್ಟು ಟೆಲಿಮೆಡಿಸನ್ ಇದು ಟೆಲಿ ಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಕಾರಾತ್ಮಕ ಬೆಳವಣಿಗೆ ಈ ಸಂಕಷ್ಟದಲ್ಲಿ. ಮತ್ತು ಯಾವ್ಯಾವ ಆರೋಗ್ಯ ಸಮಸ್ಯೆ ಇರುವಂಥವರು ಈ ಸಂದರ್ಭದಲ್ಲಿ, ಅಂದರೆ ಕೋವಿಡ್-19 ಸೋಂಕಿಗೆ ಒಳಗಾಗುವಂಥ ಆತಂಕ, ಯಾವ್ಯಾವ ರೋಗ ಸಮಸ್ಯೆ ಇರುವಂಥವ್ರಿಗೆ ಇದು
ಬಾಧಿಸಬಹುದು ಮತ್ತು ಅಂಥವ್ರು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನೀವು ಸಲಹೆ ಕೊಡ್ತೀರಾ ಡಾಕ್ಟರ್? ನೀವು ಒಂದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ರೈಸ್ ಮಾಡಿದ್ರು. ನಾವೀಗ ನಾವು ಮೆಡಿಸಿನ್ ಓದುವಾಗ, ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ಜನರಿಗೆ ಒಂದು ಡಾಕ್ಟರ್ ಅನ್ನು ನೋಡಿ ಅವರನ್ನು ಮಾತಾಡಿಸಿ ಅವರನ್ನು ಪರೀಕ್ಷೆ ಕೈ ಇಟ್ಟು ಪರೀಕ್ಷೆ ಮಾಡಿದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇತ್ತು. ಆದ್ರೆ ಇವಾಗ ಆ ಕಾಲ ಸ್ವಲ್ಪ ಚೇಂಜ್ ಆಗಿದೆ ಕೋವಿಡ್ ಇಂದಾಗಿ, ಯಾಕಂದ್ರೆ ಎಲ್ರಿಗೂ ಆಸ್ಪತ್ರೆಗೆ ಬರೋದು ಆಗೋದಿಲ್ಲ. ಆದ್ರೆ ನಾವು ಈ ಟೆಲಿಮೆಡಿಸಿನ್ ಮೂಲಕ, ಟೆಲಿಕಾನ್ಸಲ್ಟ್ ಮೂಲಕ ಅವರನ್ನು ಮಾತಾಡಿಸಿ, ಅವರನ್ನು ನೋಡಿ, ಅವ್ರ ಜೊತೆ ಸ್ಮೈಲ್ ಮಾಡಿ, ನೆಗಾಡಿ, ನಾವು ಆದಷ್ಟು ಅವ್ರನ್ನ ಚೆಕ್ಅಪ್ ಮಾಡ್ಲಿಕ್ಕೆ ನೋಡ್ತೀವಿ ಕ್ಯಾಮ್ರಾ ಮೂಲಕ. ಆದ್ರಿಂದ ಜನರು ಇದನ್ನು ಇನ್ನು ಮುಂದಕ್ಕೆ ಇದು ವಿಲ್ ಬಿ ದ ರುಟೀನ್ ಅಂತಾನೆ ಎಣಿಸ್ಕೊಳ್ಬೇಕು. ಅಂದ್ರೆ ನಾನ್ ಸೀರಿಯಸ್ ಇಲ್ನೆಸ್ ಗೆ ಈಗ ಈ ಕೋವಿಡ್ ನಮ್ಮಿಂದ ಪಕ್ಕನೆ ದೂರ ಹೋಗೋದಿಲ್ಲ. ಹಾಗಾಗಿ ತುಂಬಾ ಸೀರಿಯಸ್ ಏನಿಲ್ಲ ಅಂದ್ರೆ ನೀವು ಟೆಲಿಕಾನ್ಸಲ್ಟ್ ಮೂಲಕ ಡಾಕ್ಟರ್ ಹತ್ರ ಮಾತಾಡಿ, ಮತ್ತೆ ಅಗತ್ಯ ಇದ್ರೆ ಹಾಸ್ಪಿಟಲ್ಗೆ ಬರ್ಬೋದು. ಮತ್ತೆ ಈಗ ನೀವು ಕೇಳಿದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ಯಾವ್ದೆಲ್ಲ ಕಾಯಿಲೆಗಳಿಗೆ ನಿಮ್ಗೆ ಹೈ ರಿಸ್ಕ್ ಇದೆ ಅಂತ. ಒಂದು, ನೀವು ತುಂಬಾ ವಯಸ್ಸಿನವರಾಗಿದ್ರೆ 65 ಅಂಡ್ ಅಬೌವ್, ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್, ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್, ಮತ್ತೆ ಇಮ್ಯುನೋಸಪ್ರೆಸಿವ್ ಪೇಷಂಟ್ಸ್, ಯಾಕಂದ್ರೆ ಟ್ರಾನ್ಸ್ಪ್ಲಾಂಟ್ ಆದವರು ಅಥವಾ ಬೇರೆ ಇಮ್ಯುನೋಸಪ್ರೆಷನ್ ತಗೊಂಡಿರೋ ಪೇಷಂಟ್ಸ್, ಇಲ್ಲ ಕ್ರಾನಿಕ್ ಲಂಗ್ ಡಿಸೀಸ್ ಇರುವವರು, ಇವರಿಗೆಲ್ಲ ಈ ಕಾಯಿಲೆ ಸೋಂಕುವ ಚಾನ್ಸ್ ಜಾಸ್ತಿ ಇದೆ. ಇವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕು, ಈ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮತ್ತೆ ಐಸೋಲೇಷನ್ ಅಂತ. ಇವಾಗ ಈ ಕೋವಿಡ್ ಕಾಲದಲ್ಲಿ ನಮ್ದು 2-3 ಡಿಪಾರ್ಟ್ಮೆಂಟ್ ಅಲ್ಲಿ ಮುಂಚೆ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೇ ಜನ ಬರ್ತಾ ಇದ್ದಾರೆ. ಒಂದು ಡಯಾಲಿಸಿಸ್, ಯಾಕಂದ್ರೆ ನಿಮ್ಗೆ ಡಯಾಲಿಸಿಸ್ ಇಲ್ಲ ಅಂದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಡಯಾಲಿಸಿಸ್ ಯಾರಿಗೆಲ್ಲ ಅಗತ್ಯ ಇದೆ ಅವರೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಗವರ್ಮೆಂಟ್ ನವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೊಯ್ಸಳ ವ್ಯಾನ್ಗಳಲ್ಲೂ ಕೆಲವು ಸಲ ಪೇಷಂಟ್ಸ್ ಅನ್ನು ತಕೊಂಡ್ ಬರ್ತಾ ಇದ್ದಾರೆ. ಎರಡನೇದು ಅಫ್ಕೋರ್ಸ್ ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್, ಅವರಿಗೂ ಟ್ರೀಟ್ಮೆಂಟ್ ಹೆಚ್ಚು ಡಿಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಬರ್ತಾ ಇದ್ದಾರೆ. ಅವರಿಗೂ ಬಂದು ಹೋಗ್ಲಿಕ್ಕೆ ಎಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ. ಮತ್ತೆ ಸರ್ಕಾರದವರು ಪೇಷಂಟ್ಸ್ ಗೆ ಆದಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಟ್ರಾವೆಲ್ ಮಾಡ್ಲಿಕ್ಕೆ. ಆದ್ರೂ ಕೆಲವು ಜನರಿಗೆ ಕಷ್ಟ ಆಗಿರ್ಬೋದು ಈ ಲಾಕ್ ಡೌನ್ ಇಂದ ಹೋಗ್ಬೋದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಲಾಕ್ ಡೌನ್ ಅನ್ನು ಆದಷ್ಟು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ತಗೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತ ನಾನು ಅನಿಸುತ್ತೆ. ಡಾಕ್ಟ್ರೆ, ಈ ಸಂದರ್ಭದಲ್ಲಿ PUC ಮತ್ತೆ ಒಂದು ವಿಷಯ, ಅದು ಪರೀಕ್ಷೆ ಕೂಡ ವೇಳಾಪಟ್ಟಿ ಪ್ರಕಟ ಆಗಿದೆ. SLC ವೇಳಾಪಟ್ಟಿ ಕೂಡ, ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿದೆ. ಈಗ ಶಾಲಾ ಕಾಲೇಜುಗಳು ಆರಂಭ ಆಗುವಂತಂದರೆ ಯಾವುದೇ ಕ್ಷಣದಲ್ಲಿ ಆರಂಭ ಆಗ್ಬೋದು, ಯಾವುದೇ ಸಮಯದಲ್ಲಿ ವೇಳಾಪಟ್ಟಿ ಪ್ರಕಟ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಹಿತದೃಷ್ಟಿಯಿಂದ, ಅವರ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಏನು ಸಲಹೆ ಕೊಡ್ತೀರಾ ಡಾಕ್ಟರ್ ನೀವು? ಈಗ ತುಂಬಾ ಡಿಸ್ರಪ್ಷನ್ ಆಗಿದೆ ಈ ಕಾಯಿಲೆಯಿಂದಾಗಿ. ಮಕ್ಕಳಿಗೆ, ಶಾಲೆಗೆ ಹೋಗುವ ಮಕ್ಕಳು, ಕಾಲೇಜಿಗೆ ಹೋಗುವ ಮಕ್ಕಳು, ಮತ್ತೆ ತುಂಬಾ ಬಿಸ್ನೆಸ್ ಪೀಪಲ್ಗೆ ಮತ್ತೆ ತುಂಬಾ ಪೇಷಂಟ್ಸ್ ಎಲ್ಲರಿಗೂ ತೊಂದರೆ ಆಗಿದೆ. ಆದ್ರೆ ಫಸ್ಟ್ ನಾವು ಸೇಫ್ಟಿ ನೋಡ್ಕೋಬೇಕು, ಅಂದ್ರೆ ಜನರ ಜೀವ ಉಳಿಸ್ಕೊಳ್ಳಿಕ್ಕೆ ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಕಮ್ಸ್ ಎವ್ರಿಥಿಂಗ್ ಎಲ್ಸ್. ಈಗ ಶಾಲೆ ಮತ್ತೆ ಕಾಲೇಜ್ಗಳು ಅಫ್ಕೋರ್ಸ್ ಸ್ವಲ್ಪ ಡಿಲೇ ಆಗಿರ್ಬೋದು. ಕೆಲವರಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆನ್ಲೈನ್ ಕ್ಲಾಸಸ್, ಲೆಕ್ಚರ್ಸ್ ಎಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದ್ರೆ ಎಲ್ರಿಗೂ ಕ್ಲಾಸ್ಗೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗೇನೆ ಬೇರೆ ಬೇರೆ ಕಾಲೇಜು, ಶಾಲೆಗಳಲ್ಲಿ ಇವನ್ ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇದರಿಂದ ಸ್ವಲ್ಪ ಟೆಂಪರರಿ ರಿಲೀಫ್ ಸಿಗ್ಬಹುದು. ಆದ್ರೆ ನಮ್ಮ ಲೆಕ್ಕದಲ್ಲಿ ಗವರ್ಮೆಂಟ್ ನವರು ಯಾವಾಗ ಸೇಫ್ ಅಂತ ಕಾಣಿಸ್ತಾ ಶಾಲೆ, ಕಾಲೇಜ್ ಎಲ್ಲ ಓಪನ್ ಮಾಡಿದ್ದಾರೆ. ಇವಾಗಲೇ SSLC ಡೇಟ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ. ಹಾಗಾಗಿ ಸ್ಲೋಲಿ ಥಿಂಗ್ಸ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಸ್ವಲ್ಪ ಚೇಂಜಸ್ ಇರ್ಬೋದು. ಇವಾಗ ಸ್ಕೂಲ್ಗಳನ್ನು ಮೇ ಬಿ ಸ್ಟ್ಯಾಗರ್ ಮಾಡ್ಬೋದು, ಟೈಮಿಂಗ್ಸ್ ಡಿಫ್ರೆಂಟ್ ಕೊಡ್ಬೋದು. ಯಾಕಂದ್ರೆ ಎಲ್ಲ ಒಂದೇ ಜನ ಬಂದು ಕ್ರೌಡ್ ಆಗೋದು ಬೇಡ ಅಂತ. ಕ್ಲಾಸ್ ರೂಮ್ ಸೈಜ್ ಏನಾದ್ರು ಕಡಿಮೆ ಮಾಡ್ತಾರಂತ ನೋಡ್ಬೇಕು. ಹಾಗೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಸ್ ಇದು ಸೈಜ್, ಪ್ಯಾಸೆಂಜರ್ಸ್ ಕಡಿಮೆ ಮಾಡಿದ್ದಾರೆ. ಹಾಗೇನೆ ತುಂಬಾ ಬೇರೆ ಬೇರೆ ಮೆಷರ್ಸ್ ಬರುತ್ತೆ ಸೇಫ್ಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ. ಆದ್ರೆ ಕಂಪ್ಲೀಟ್ ಲೈಫ್ ಅನ್ನು ನಿಲ್ಸೋದು ಕಷ್ಟ ತುಂಬಾ ಸಮಯಕ್ಕೆ. ಹಾಗಾಗಿ ಫೇಸ್ಡ್ ಓಪನಿಂಗ್ ಅಪ್ ದ ಲಾಕ್ ಡೌನ್ ಇಸ್ ಎ ನೆಸೆಸಿಟಿ. ಡಾಕ್ಟ್ರೆ, ಈಗ ಸೋಂಕಿನ ನಡುವೆ ಬದುಕುವಂಥ ಕಲೆ ರೂಢಿಸ್ಕೊಬೇಕಾಗತ್ತೆ. ಆ ಒಂದು ಹಂತದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಸರ್ಕಾರ ನೀಡುವಂಥ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವಂಥ ಮಾರ್ಗಸೂಚಿಗಳು ಮತ್ತು ಜಿಲ್ಲಾಡಳಿತಗಳು ಮತ್ತು ಬೇರೆ ಬೇರೆ ಇಲಾಖೆಗಳು, ಪೊಲೀಸ್ ಇಲಾಖೆಗಳು ನೀಡುವಂತಹ ಸೂಚನೆಗಳನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ನೀವು ಒಬ್ಬ ಜವಾಬ್ದಾರಿಯುತ ವೈದ್ಯರಾಗಿ ಏನು ಹೇಳ್ತೀರಾ ನೀವು ಈ ವಿಚಾರದಲ್ಲಿ ಅಂತ? ನಾನು ಈ ಕಾಯಿಲೆ ಬಂದ ಟೈಮ್ನಿಂದ ಹೇಳ್ತಾ ಇದ್ದೀನಿ, ನಮಗೆಲ್ರಿಗೂ ಕಷ್ಟ ಆಗುತ್ತೆ, ಎಲ್ಲಾ ಸಿಟಿಸನ್ಸ್ ಕಷ್ಟ ಆಗುತ್ತೆ. ಕೆಲವರಿಗೆ ಜಾಸ್ತಿ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನಾವು ದೇಶ ದೃಷ್ಟಿಯಿಂದ, ನಮ್ಮ ಸೊಸೈಟಿ ದೃಷ್ಟಿಯಿಂದ,
ಗವರ್ಮೆಂಟ್ ನವರು ತುಂಬಾ ಆಲೋಚನೆ ಮಾಡಿನೇ ಅವರ ಈ ರೋಗವನ್ನು ಸ್ಪ್ರೆಡ್ ಮಾಡೋದನ್ನ ನಿಲ್ಲಿಸ್ಲಿಕ್ಕೆ ಬೇರೆ ಬೇರೆ ಮೆಷರ್ಸ್ ತಗೊಂಡಿದ್ದಾರೆ. ಗವರ್ಮೆಂಟ್, ಸರ್ಕಾರದವರು, ಪೊಲೀಸ್ನವರು. ನಾವು ಇದನ್ನು ಪಾಲನೆ ಮಾಡಿ ನಮ್ಮ ದೇಶದ ಹಿತಾಸಕ್ತಿಯಿಂದ ಈ ಡಿಸೀಸ್ ಅನ್ನು ಸ್ಪ್ರೆಡ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ಹಾಗಾಗಿ ನಿಮ್ಗೆ ಕಷ್ಟ ಆದ್ರೂನು ಈ ರೂಲ್ಸ್ ಪಾಲನೆ ಮಾಡೋದು ಬಹಳ ಅಗತ್ಯ. ಯಾಕಂದ್ರೆ ನಾವು ಈ ದೇಶದಲ್ಲಿ ಇರೋದಂತದ್ದಿದ್ರೆ ಈ ಕಾಯಿಲೆಯನ್ನು ಆದಷ್ಟು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಈ ಕಂಟ್ರೋಲ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಮತ್ತೆ ಗವರ್ಮೆಂಟ್ ಆರ್ಡರ್ಸ್, ಪೊಲೀಸ್ನವರು, ಐಸೋಲೇಷನ್ಗೆ ಏನೆಲ್ಲ ನೆಸೆಸಿಟಿ ಇದೆಯಾ ಅದನ್ನು ನಾವು ಆದಷ್ಟು ಪಾಲನೆ ಮಾಡ್ಬೇಕು. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಎಲ್ಲಾ ಸಿಟಿಸನ್ಸ್ ಈ ದೇಶದ ಹಿತದೃಷ್ಟಿಯಿಂದ ಆದಷ್ಟು ಈ ಕಾಯಿಲೆಯನ್ನು ನಿಲ್ಲಿಸಲಿಕ್ಕೆ ಗವರ್ಮೆಂಟ್ ನವರ ಆಜ್ಞೆಗಳನ್ನು ಪಾಲನೆ ಮಾಡಿ. ಎಸ್ ಡಾಕ್ಟ್ರೇ, ಈಗ ಕೊನೆಯದಾಗಿ ಅಂದರೆ ಈಗ ನಾವು ಆರ್ಥಿಕ ಚಟುವಟಿಕೆಗಳು ಈಗ ಓಪನ್ ಅಪ್ ಆಗಿದೆ. ಈಗ ನಾವೆಲ್ಲ ಆರ್ಥಿಕ ಚಟುವಟಿಕೆಗಳ ನಡುವೆ ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಂತದಲ್ಲಿ ಮಾನಸಿಕ ಸ್ಥೈರ್ಯ ತುಂಬುವಂತಹ ಒಂದು ನಿಮ್ಮಿಂದ ಸಂದೇಶ ಏನು ಅಂತ ಏನು ಹೇಳ್ತೀರಾ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ? ಇವಾಗ ನಾವು ತುಂಬಾ ಎಪಿಡೆಮಿಕ್ಸ್, ಪ್ಯಾಂಡಮಿಕ್ಸ್ ಅನ್ನು ನೋಡಿದ್ದೀವಿ. ನಾನು ಚಿಕ್ಕದಿರುವಾಗ ಸ್ಮಾಲ್ ಪಾಕ್ಸ್, ಪೋಲಿಯೋ, ಆಮೇಲೆ ಇತ್ತೀಚೆಗೆ ಸಾರ್ಸ್, ಮರ್ಸ್, H1N1, ನಾನು ಅಮೆರಿಕದಲ್ಲಿ ಓದ್ತಾ ಇರುವಾಗ ಏಡ್ಸ್, ಎಲ್ಲಾ ಹೊಸ ಹೊಸ ಕಾಯಿಲೆಗಳೇ ಬಂದು ಜನರನ್ನು ಹೆದರಿಸಿ ಬಿಟ್ಟಿದ್ರು. ಆದ್ರೆ ಈಗ ಆ ಕಾಯಿಲೆ ಬಳಿಗೆ ಯಾರಿಗೂ ನೆನಪೇನೆ ಇಲ್ಲ. ಈಗ ನೀವು ಸ್ಮಾಲ್ ಪಾಕ್ಸ್ ಅಂದ್ರೆ ಎಲ್ಲಿದೆ ಸ್ಮಾಲ್ ಪಾಕ್ಸ್ ನಾನು ನೋಡಿ ಇಲ್ಲ ಅಂತೀರಾ. ಹಾಗಾದ್ರೆ H1N1, ಏಡ್ಸ್ ಎಲ್ಲ ಇವಾಗ ಜನರು ಅಷ್ಟು ಹೆದರ್ಕೊಳ್ಳೋದಿಲ್ಲ. ಈ ಕಾಯಿಲೆ ಹೊಸದಾಗಿರೋದ್ರಿಂದ ಜನರು ತುಂಬಾ ಹೆದರಿದ್ದಾರೆ. ನನ್ನ ಲೆಕ್ಕದಲ್ಲಿ ಈ ಕಾಯಿಲೆ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಬೇಕು. ಆದ್ರೆ ಪ್ಯಾನಿಕ್ ಮತ್ತೆ ಫಿಯರ್ ಅನ್ನು ನಾವು ದೂರ ಇಟ್ಕೊಳ್ಬೇಕು. ಈ ಕಾಯಿಲೆನು ಬೇರೆ ಕಾಯಿಲೆಗಳ ತರನೇ ನಮ್ಗೆ ಯೂಸ್ ಆಗುತ್ತೆ. ನಾವು ಜಾಗೃತಿ ತಕೊಂಡ್ರೆ ನಾವು ಇದನ್ನ ಗೆಲ್ಬಹುದು. ಹಾಗಾಗಿ ನೀವು ನಿಮ್ಮ ಲೈಫ್ ಅನ್ನು ಲೀಡ್ ಮಾಡಬೇಕು, ಕೇರ್ಫುಲ್ ಆಗಿ ಲೀಡ್ ಮಾಡಬೇಕು. ಆದ್ರೆ ಈ ಕಾಯಿಲೆಗೆ ಹೆದರಿ ನೀವು ನಾನು ಮುಳುಗಿ ಹೋಗುತ್ತೇನೆ ಅಂತ ಎನಿಸಿದ್ರೆ ಕಾಯಿಲೆದು ಜಯ ಆಗತ್ತೆ. ಜಯ ನಮ್ದಾಗ್ಬೇಕು, ಕಾಯಿಲೆದಲ್ಲ, ಕೊರೋನಾದಲ್ಲ. ಓಕೆ ಡಾಕ್ಟ್ರೇ, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಹೌದು, ಈ ಸಂದರ್ಭದಲ್ಲಿ ಇದೊಂದು ಈ ಸಂಕಷ್ಟ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಒಂದು ಸವಾಲು. ಆ ಸವಾಲಿನ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ನೀವು ನಿಮ್ಮ ಅಮೂಲ್ಯವಾದ ಒಂದು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀಡಿದ್ದಕ್ಕೆ ನಮ್ಮ ಚಂದನ ವಾಹಿನಿ ಮತ್ತು ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಇಟ್ ವಾಸ್ ಅ ಪ್ಲೇಜರ್.